ಇವತ್ತಿನ ದೇವರ ಸಂದೇಶ ಏನಂತಂದ್ರೆ, ನೀವು ಎಂಥ ಫಲವನ್ನ ಕೊಡ್ತಾ ಇದ್ದೀರಿ ಎಂಬುದಾಗಿ. ಹಲ್ಲೆಲೂಯ. ಈ ದೇವರ ವಾಕ್ಯವನ್ನ ಇವತ್ತು ನಾವು ಧ್ಯಾನ ಮಾಡೋಣ. ನೀವು ಎಂಥ ಫಲವನ್ನ ಕೊಡ್ತಾ ಇದ್ದೀರಿ ಎಂಬುದಾಗಿ. 4ನೇದಾಗಿ ಭಾಗ, ಇವತ್ತಿನ ಒಂದು ವಚನಗಳನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನ ತಿರುಗಿಸ್ರಿ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ನಿಮ್ಮ ಸತ್ಯವೇದವನ್ನು ತಿರುಗಿಸಿ. ಅದರಲ್ಲಿ ವಚನ 33ನೇ ವಚನ, 33ರಿಂದ 35ನೇ ವಚನದವರೆಗೂ ಯಾರಾದರೂ ಒಬ್ರು ಓದ್ರಿ. ಮರ ಒಳ್ಳೆಯದೆಂದರೆ ಅದರ ಫಲವು ಒಳ್ಳೆಯದನ್ನಿರಿ. ಮರ ಹುಳುಕು ಅಂದರೆ ಅದರ ಫಲವು ಹುಳುಕು ಅನ್ನಿರಿ. ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಅಲ್ಲಿ 35ನೇ ವಚನ ಅಲ್ಲೇ ಸ್ಟಾಪ್ ಮಾಡಿ, ಮುಂದೆ 35ನೇ ವಚನ ಓದ್ರಿ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ. ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಸಾಕ್ರಿ. ಹಲ್ಲೆಲೂಯ. ನಾನು ಮೊದಲೇ ಹೇಳಿದಾಗೆ ದೇವರು ನಮ್ಮನ್ನ ಎದಕ್ಕೆ ಹೋಲಿಕೆ ಮಾಡಿ ಮಾತನಾಡಿದಾರೆ ಅಂತಂದ್ರೆ, ಒಂದು ಮರಕ್ಕೆ ಹೋಲಿಕೆಯಾಗಿ ಮಾತನಾಡಿದ್ದಾರೆ. ಹಲ್ಲೆಲೂಯ. ಫಲ ಯಾವುದು ಕೊಡುತ್ತದೆ? ಮರ ಫಲ ಕೊಡುತ್ತದೆ. ಹಾಗಾದ್ರೆ ಈ ಮರದಲ್ಲಿ, ಈ ವಾಕ್ಯದ ಪ್ರಕಾರ ಮರದಲ್ಲಿ 2 ರೀತಿಯಾದಂತ ಮರಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಯಾವ್ದತ್ರೆ? ಒಳ್ಳೆ ಮರ. ಇನ್ನೊಂದು ಯಾವುದು? ಕೆಟ್ಟ ಮರ. ಹಲ್ಲೆಲೂಯ. ಒಳ್ಳೆ ಮರ ಏನ್ ಮಾಡ್ತೈತಿ ಅಂದ್ರ ಒಳ್ಳೆ ಫಲಗಳನ್ನ ಕೊಡ್ತೈತಿ, ಒಳ್ಳೆ ಹಣ್ಣುಗಳನ್ನ ಕೊಡ್ತೈತಿ. ಆದ್ರೆ ಕೆಟ್ಟ ಮರ ಎಂತ ಹಣ್ಣುಗಳನ್ನ ಕೊಡ್ತೈತಿ? ಕೆಟ್ಟ ಹುಳುಕು ಹಣ್ಣುಗಳು. ಹಲ್ಲೆಲೂಯ. ನೋಡ್ರಿ, ಹಣ್ಣು ಸಿಹಿ ಇದ್ರೆ ಇಷ್ಟಪಡ್ತಿರೋ, ಕಹಿ ಇದ್ರೆ ಇಷ್ಟಪಡ್ತಿರೋ? ಸಿಹಿ ಇದ್ರೆ ನಾವು ಏನ್ ಮಾಡ್ತೀವಿ? ಹಣ್ಣನ್ನ ಇಷ್ಟಪಡ್ತೀವಿ. ಹಲ್ಲೆಲೂಯ. ಹಾಗಾದ್ರೆ ಕಹಿ ಇದ್ರೆ, ಕೆಲವು ಕಹಿ ಹಣ್ಣುಗಳಿದಾವೆ, ಆ ಹಣ್ಣುಗಳನ್ನು ತಿಂತಾರೆ. ಕೆಲವು ಹುಳಿ ಹಣ್ಣುಗಳಿದಾವೆ, ಆ ಹಣ್ಣುಗಳನ್ನು ತಿಂತಾರೆ. ಬಟ್ ಆದ್ರೆ ಹುಳುಕ ಹಣ್ಣನ್ನ ಯಾರು ತಿನ್ನುವುದಿಲ್ಲ. ಹಲ್ಲೆಲೂಯ. ಹುಳುಕ ಹಣ್ಣುಗಳನ್ನ ಯಾರು ಏನ್ ಮಾಡೋದಿಲ್ಲ? ತಿನ್ನುವುದಿಲ್ಲ. ಅದನ್ನ ಕೈಯಾಗಿ ಹಿಡಿಯಾಕು ಸಹ ಇಷ್ಟಪಡಂಗಿಲ್ಲ. ಕಹಿಯಾದ ಹಣ್ಣನ್ನ ತಿನ್ನಬಹುದು, ಹುಳಿಯಾದ ಹಣ್ಣನ್ನ ತಿನ್ನಬಹುದು, ಸಿಹಿಯಾದ ಹಣ್ಣನ್ನ ತಿನ್ನಬಹುದು. ಆದ್ರೆ ಹುಳುಕ ಆಗಿರುವಂತ ಹಣ್ಣನ್ನ ಯಾರು ತಿನ್ನುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಹಾಗಾದ್ರೆ ಇವತ್ತು ನಾವು ಕೊಡ್ತಕ್ಕಂತ ಫಲಗಳು ಅದು ಏನಂದ್ರೆ ಒಳ್ಳೆ ಫಲವಾಗಿರ್ಬೇಕಂತೇಳಿ ದೇವರ ವಾಕ್ಯದಲ್ಲಿ ದೇವರು ನಮಗೆ ಬೋಧಿಸುವಂತವರಾಗಿದ್ದಾರೆ. ನೋಡ್ರಿ, ನಾವು ಕೊಡ್ತಕ್ಕಂತ ಒಂದು ಹುಳುಕ ಫಲಗಳಂದ್ರೆ ಇದರ ಅರ್ಥ ಏನಂದ್ರೆ, ಒಳ್ಳೆ ಫಲ ಅಂದ್ರೆ ಒಳ್ಳೆ ಗುಣಗಳು, ಹುಳುಕು ಅಂದ್ರೆ ಅದು ಯಾವುದನ್ನ ಸೂಚಿಸುವಂತದಾಗಿದೆ? ಕೆಟ್ಟ ಗುಣಗಳನ್ನ ಸೂಚಿಸುವಂತದಾಗಿದೆ. ಹಲ್ಲೆಲೂಯ. ಹಾಗಾದ್ರೆ ಒಳ್ಳೆ ವ್ಯಕ್ತಿಯು ತನ್ನ ಒಳ್ಳೆ ಬೊಕ್ಕಸದಿಂದ ಒಳ್ಳೆ ವಸ್ತುಗಳನ್ನ ತೆಗಿತಾನತ್ರಿ. ಈ ಬೊಕ್ಕಸ ಅನ್ನುವಂಥದ್ದು ಎದಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ನಮ್ಮ ಹೃದಯಕ್ಕೆ ಹೋಲಿಕೆ ಆಗಿದೆ. ಯೇಸು ಹೇಳ್ತಾರೆ ಏನಂದ್ರೆ, ನಿಮ್ಮ ಹೃದಯದಲ್ಲಿ ಇರುವುದೇ ಎಲ್ಲಿ ಬರ್ತೈತಿ? ಬಾಯಲ್ಲಿ ಬರ್ತೈತಿ ಅಂತ. ಹಲ್ಲೆಲೂಯ. ಒಳಗಿರುವಂತದ್ದೇ ಏನ್ ಮಾಡ್ತೈತಿ? ಹೊರಗಡೆ ಬರ್ತೈತಿ ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಇವತ್ತು ನಾವು ನಮ್ಮ ಚೀಲದಲ್ಲಿ ಕೆಟ್ಟದನ್ನ, ಹುಳುಕು ಹಣ್ಣುಗಳನ್ನ ತುಂಬಿ ಒಳ್ಳೆ ಹಣ್ಣುಗಳನ್ನ ಅದರಿಂದ ನಾವು ತೆಗೆದುಕೊಡಕ್ ಆಗ್ತೈತಿ? ಇಲ್ಲ. ಹಲ್ಲೆಲೂಯ. ಮರ ಎಲ್ಲ ಒಂದೇ, ಅದರ ಬಣ್ಣ ಒಂದೇ, ಅದರ ಎಲೆ ಒಂದೇ. ಹುಳುಕು ಮರ ಏನ್ ಅದ್ರ ಕಲರ್ ಬೇರೆ ಇಲ್ಲ, ಅದು ಮರಾನೇ. ಒಳ್ಳೆದ್ದು ಅದು ಮರಾನೇ. ಆದ್ರೆ ಫಲಗಳಲ್ಲಿ ಮಾತ್ರ ಏನಾಗಿದೆ? ವ್ಯತ್ಯಾಸವಾಗಿದೆ. ಒಳ್ಳೆ ಫಲ, ಹುಳುಕು ಫಲ. ಹಲ್ಲೆಲೂಯ. ಹಾಗಾದ್ರೆ ಇವತ್ತು ಎಲ್ಲಾ ಮನುಷ್ಯರು ಒಂದೇ ಆಗಿರ್ಬೋದು, ಒಂದೇ ರೀತಿಯಾಗಿ ಕಾಣಿಸಬಹುದು. ಈಗ ರಕ್ಷಣೆ ಹೊಂದಿದವ್ರಿಗೆ, ಲೋಕದಲ್ಲಿ ಇರುವಂತವ್ರಿಗೆ ಏನಾದ್ರೂ ಬೇರೆ ಬೇರೆ ಡಿಫ್ರೆನ್ಸ್ ಐತೇನ್ರಿ? ಹಲ್ಲೆಲೂಯ. ನೋಡ್ರಿ, ನಾವು ಅವ್ರಂಗ ಕಾಣಿಸ್ತೀವಿ, ಅವರು ನಮ್ಮಂಗ ಕಾಣಿಸ್ತಾರೆ, ಏನು ವ್ಯತ್ಯಾಸವಿಲ್ಲ. ಆದರೆ ಒಳ್ಳೆಯವರು ಕೆಟ್ಟವರು ಎಂಬುದಾಗಿ ಗುರುತು ಆಗುವುದು ಎದರ ಮೂಲಕವಾಗಿ ಅಂತಂದ್ರೆ ಫಲಗಳ ಮೂಲಕವಾಗಿ. ಅಂದ್ರೆ ನಮ್ಮ ಸ್ವಭಾವ, ನಮ್ಮ ಗುಣಗಳ ಮೂಲಕವಾಗಿ ಗೊತ್ತಾಗ್ತದೆ. ಹಲ್ಲೆಲೂಯ. ಹಾಗಾದ್ರೆ ದೇವರು ನಮ್ಮಿಂದ ಅಪೇಕ್ಷಿಸುವಂತದ್ದು ಏನಂತಂದ್ರೆ
ನಾವು ಒಳ್ಳೆ ಗುಣಗಳನ್ನ ಹೊಂದಿ ದೇವರಿಗೆ ಮೆಚ್ಚುಗೆಯಾಗಿ ದೇವರ ಮಕ್ಕಳಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರು ಏನ್ ಮಾಡ್ತಾರೆ ಅಂದ್ರೆ ಇಷ್ಟಪಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇನ್ನೊಂದು ವಚನವನ್ನ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನ ತಿರುಗಿಸ್ರಿ. ಮತ್ತಾಯ 23ನೇ ಅಧ್ಯಾಯ ಅದರ 27ನೇ ವಚನವನ್ನ ಓದ್ರಿ. ಯಾರಾದ್ರೂ ಒಬ್ರು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಅಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲಾ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತಿದ್ದೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಹಲ್ಲೆಲೂಯಾ. ನೋಡ್ರಿ, ಹೊರಗಡೆ ಅವ್ರು ಹೇಗೆ ಕಾಣಿಸ್ತಾ ಇದ್ರತ್ರಿ? ಸತ್ಪುರುಷರ ಹಾಗೆ. ಆದ್ರೆ ಯೇಸು ಹೊರಗಿನ ತೋರಿಕೆಯನ್ನ ನೋಡುವುದಿಲ್ಲ. ಯೇಸು ಏನ್ ಮಾಡ್ತಾರಂದ್ರೆ ಒಳಗಿನ ತೋರಿಕೆಯನ್ನ ನೋಡುವವರಾಗಿದ್ದಾರೆ. ಯೇಸು ನಮ್ಮ ಶರೀರದ ಅಂದ ಚಂದಗಳನ್ನ ನೋಡುವುದಿಲ್ಲ, ಯೇಸು ನಮ್ಮ ಹೃದಯವನ್ನ ನೋಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಯೇಸು ಅವರನ್ನ ನೋಡಿ ಹೇಳ್ತಾರೆ ಏನಂದ್ರೆ, ನೀವು ಹೊರಗೆ ಸತ್ಪುರುಷರಂತೆ ಕಾಣಿಸ್ತೀರಿ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳ ಹಾಗೆ ನೀವು ಹೊರಗೆ ಮಾತ್ರ ಏನ್ ಮಾಡಿದಿರಿ? ಅಲಂಕಾರ ಮಾಡಿಕೊಂಡಿದ್ರಿ. ಆದ್ರೆ ನಿಮ್ಮ ಒಳಗಡೆ ಇರುವಂತಹ ಗುಣಗಳು ಏನಿಲ್ಲ ಅಂದ್ರೆ ಸರಿಯಾಗಿಲ್ಲ. ಹಲ್ಲೆಲೂಯಾ. ಇವತ್ತು ನಾನು ದೇವರನ್ನ ನಂಬಿದ್ದೇನೆ, ದೇವರ ಮೇಲೆ ನಾನು ನಂಬಿಕೆ ಇಟ್ಟು ಜೀವಿಸ್ತಾ ಇದ್ದೇನೆ. ಒಂದು ವೇಳೆ ನಾನು ಹೊರಗೆ ಮಾತ್ರ ನೋಡುವುದಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸಿ ಅಥವಾ ಒಳ್ಳೆ ಸ್ತ್ರೀಯಾಗಿ ಕಾಣಿಸಿದ್ರೆ, ಹಲ್ಲೆಲೂಯಾ, ಒಳಗಡೆ ನನ್ನ ಗುಣಗಳು ಸರಿ ಇಲ್ಲದೆ ಇದ್ರೆ ಅದು ಏನು ಪ್ರಯೋಜನ ಇಲ್ಲ. ಅದಕ್ಕೆ ನೋಡ್ರಿ, ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಬಣ್ಣದಿಂದಲೂ ಅವರ ಅಂದ ಚಂದದಿಂದಲೂ ಯಾರನ್ನು ನಾವು ಏನ್ ಮಾಡಬಾರ್ದತ್ತ? ಅಳಿಯಬಾರದು. ಹಲ್ಲೆಲೂಯಾ. ಎಷ್ಟೋ ಜನ ಒಳ್ಳೊಳ್ಳೆ ಸೌಂದರ್ಯ ಉಳ್ಳಂತವರು, ಜ್ಞಾನ ಉಳ್ಳಂತವರು, ಹೊರಗೆ ನೋಡುವುದಕ್ಕೆ ಬಹಳ ಚೆನ್ನಾಗಿರ್ತಾರೆ, ಬಟ್ ಆದ್ರೆ ಒಳಗಡೆ ಏನು ಸರಿ ಇರಲ್ಲ, ಗುಣಗಳು ಸರಿ ಇರಲ್ಲ. ಅವ್ರು ಎಷ್ಟು ಮೇಲೆ ಒಳ್ಳೆಯವರಾಗಿರ್ತಾರೋ ಅಷ್ಟೇ ಒಳಗಡೆ ಕೆಟ್ಟ ಗುಣ ಇದ್ರೆ ಅವ್ರ ಸೌಂದರ್ಯ ಏನ್ ಪ್ರಯೋಜನ? ಹಲ್ಲೆಲೂಯಾ. ಹಾಗಂತ ಹೇಳಿ ಎಲ್ಲಾ ಸೌಂದರ್ಯ ಉಳ್ಳವರು ಎಲ್ಲರೂ ಕೆಟ್ಟರು ಎಂಬುದಾಗಿ ನಾನು ಹೇಳುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಸೌಂದರ್ಯ ಅದು ಹೇಗೆ ಆಗಿರ್ಬೋದು, ಸೌಂದರ್ಯ ಒಳ್ಳೆದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಒಂದು ವೇಳೆ ನಾನು ನೋಡುವುದಕ್ಕೆ ಸುಂದರವಾಗಿ ಕಾಣಿಸ್ತಾ ಇರ್ಬೋದು, ಒಂದು ವೇಳೆ ಕಾಣದೇ ಇರ್ಬೋದು. ಹಲ್ಲೆಲೂಯಾ. ನನ್ನ ಶರೀರ, ನನ್ನ ಅಂದ ಚಂದ ಹೇಗೆ ಇದ್ರು, ಹಲ್ಲೆಲೂಯಾ, ಆದರೆ ನನ್ನ ಒಳಗಡೆ ಇರುವಂತಹ ಗುಣಗಳು ಮಾತ್ರ ಏನಾಗಿರ್ಬೇಕು? ಒಳ್ಳೆದಾಗಿರ್ಬೇಕು. ಹಲ್ಲೆಲೂಯಾ. ದೇವರು ಅದನ್ನೇ ಅಪೇಕ್ಷಿಸುವಂತವರಾಗಿದ್ದಾರೆ. ಹಾಗಾದ್ರೆ ಈ ಲೋಕದಲ್ಲಿ ನಾವು ನೋಡ್ತೇವೆ, ಜನರು ಒಳ್ಳೆಯವರನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತಾರೋ, ಕೆಟ್ಟವರನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತಾರೋ? ಯಾರನ್ನ ಜನರು ಹೆಚ್ಚಾಗಿ ಪ್ರೀತಿ ಮಾಡ್ತಾರ್ರಿ? ಒಳ್ಳೆಯವರನ್ನ. ಯಾಕ್ರಿ? ಈ ಲೋಕದಲ್ಲಿ ಎಲ್ಲರಿಗೂ ಏನ್ ಬೇಕಾಗಿದೆ? ಒಳ್ಳೇದು ಬೇಕಾಗಿದೆ, ಒಳ್ಳೆದನ್ನ ಮಾಡುವವರು ಬೇಕಾಗಿದ್ದಾರೆ. ಅದಕ್ಕೆ ಒಳ್ಳೆ ವ್ಯಕ್ತಿಗಳನ್ನ, ಅವ್ರು ಯಾರೇ ಇರಲಿ, ಒಳ್ಳೆಯವರನ್ನ ಜನ ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ಒಳ್ಳೆಯವರ ಮಾತಿಗೆ ಜನರು ಏನ್ ಮಾಡ್ತಾರೆ ಅಂದ್ರೆ ಬೆಲೆ ಕೊಡ್ತಾರೆ. ಹಾಗಾದ್ರೆ ಇವತ್ತು ಈ ಲೋಕದಲ್ಲಿ ಎಷ್ಟೋ ಜನ ಸತ್ಪುರುಷರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ, ಗತಿಸಿ ಹೋಗಿದ್ದಾರೆ. ಆದ್ರೂ ಅವ್ರು ಮಾಡಿರ್ತಕ್ಕಂಥ ಒಳ್ಳೆತನಗಳು ಈಗಲೂ ಮಾತಾಡ್ತಾ ಇದ್ದಾವೆ. ಹಲ್ಲೆಲೂಯಾ. ಅವರ ಮಾಡಿರ್ತಕ್ಕಂಥ ಒಳ್ಳೆತನ, ಅವರ ಒಳ್ಳೆ ಗುಣಗಳು ಈಗಲೂ ಅವರು ನಮ್ಮ ಮಧ್ಯದಲ್ಲಿ ಇಲ್ಲದೆ ಹೋದರೂ ಸಹ ಅವರ ಮಾಡಿದ ಒಳ್ಳೆತನಗಳು ಈಗಲೂ ಸಹ ನಮ್ಮ ಮಧ್ಯದಲ್ಲಿ ಮಾತನಾಡ್ತಾ ಇದ್ದಾವೆ. ಹಾಗಾದ್ರೆ ಈ ಲೋಕದಲ್ಲಿ ಜನರು ಒಳ್ಳೆದನ್ನ ಇಷ್ಟಪಡುವವರಾಗಿದ್ದಾರೆ, ಒಳ್ಳೆ ವ್ಯಕ್ತಿಗಳನ್ನ ಇಷ್ಟಪಡುವವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಲೋಕನೇ ಒಳ್ಳೆದನ್ನ ಪ್ರೀತಿ ಮಾಡಬೇಕಾದ್ರೆ, ಈ ಲೋಕವೇ ಒಳ್ಳೆದನ್ನ ಇಷ್ಟಪಡಬೇಕಾದ್ರೆ, ಹಾಗಾದ್ರೆ ಇನ್ನ ಜೀವ ಸ್ವರೂಪನಾದ ದೇವರು ನಮ್ಮಲ್ಲಿ ಎಷ್ಟು ಒಳ್ಳೆತನವನ್ನ ಇಷ್ಟಪಡ್ತಾರೆ, ಎಷ್ಟು ಒಳ್ಳೆತನವನ್ನ ನೋಡ್ತಾರೆ. ಒಂದು ವೇಳೆ ನಾವು ರಕ್ಷಣೆ ಹೊಂದುವಾಗ, ಹೊಸದಾಗಿ ನಾವು ದೇವರನ್ನ ನಾವು ನಂಬಿದಾಗ ನಾವು ಒಳ್ಳೆಯವರ ಆಗದೇ ಇರಬಹುದು. ಒಂದು ವೇಳೆ ನಾವು ಪಾಪಿಗಳಾಗಿದ್ದೀವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ
ಹಲ್ಲೆಲೂಯಾ. ನಂಬಿದ ಮೇಲೆ ದೇವರನ್ನ ಹಿಂಬಾಲಿಸ್ತಾ ಇರುವಾಗ, ರಕ್ಷಣೆ ಮಾರ್ಗದಲ್ಲಿ ನಾನು ನಡೀತಾ ಇರುವಾಗ ನನ್ನ ಸ್ವಭಾವಗಳು ಏನಾಗಬೇಕು? ಬದಲಾಗಬೇಕು. ನನ್ನ ಗುಣಗಳು ಏನಾಗಬೇಕು? ಬದಲಾಗಬೇಕು. ಇವತ್ತು ಅನೇಕರ ಜೀವಿತದಲ್ಲಿ ನಾವು ನೋಡುವಾಗ ಹೆಸರಿಗೆ ಮಾತ್ರ ಅವರು ವಿಶ್ವಾಸಿಗಳಾಗಿರ್ತಾರೆ, ಆದರೆ ಯಾವ ಸ್ವಭಾವಗಳಲ್ಲಿ ಏನಾಗಿರಂಗಿಲ್ಲ? ಬದಲಾವಣೆಗಳಾಗಿರಂಗಿಲ್ಲ. ಅದೇ ಮಾತು, ಅದೇ ಸಿಟ್ಟು, ಅದೇ ಹೊಚ್ಚಿಕಿಟ್ಟು, ಹಲ್ಲೆಲೂಯಾ, ಅದೇ ಅನೇಕ ಪಾಪದ ಕಾರ್ಯಗಳು, ಅದರಲ್ಲೇ ಅವರು ಜೀವಿಸುವಂತವರಾಗಿದ್ದಾರೆ. ಹಾಗಾದ್ರೆ ದೇವರ ವಾಕ್ಯವು ನಮ್ಮನ್ನ ಕಟ್ಟದು ಒಂದು ಮೂರ್ತಿ, ಅಂದ್ರೆ ಸುಂದರವಾದ ಒಂದು ಮೂರ್ತಿಯನ್ನ ಮಾಡೋದಕ್ಕೆ ಅದು ಇಷ್ಟಪಡುವಂತದ್ದಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡ್ತೇವೆ, ಪರಿಸಾಯರು ಸದ್ದುಕಾಯರನ್ನ ನೋಡಿ ಯೇಸು ಹೇಳ್ತಾರೋ ನೀವು ಕಪಟಿಗಳು ಎಂಬುದಾಗಿ. ಹಲ್ಲೆಲೂಯಾ. ನೀವು ಹೊರಗಡೆ ನೋಡುವುದಕ್ಕೆ ಏನಾಗಿದ್ದೀರಿ? ಚಂದವಾಗಿದ್ದೀರಿ, ಸತ್ಪುರುಷರಂತೆ, ನೀವು ಒಳ್ಳೆ ವ್ಯಕ್ತಿಗಳಂತೆ ನೀವು ಕಾಣಿಸ್ತಾ ಇದ್ದೀರಿ. ಆದ್ರೆ ಒಳಗಡೆ ನೋಡಿದ್ರೆ ನೀವೇನಾಗಿದ್ದೀರಿ? ಕೆಟ್ಟು ಹೋದ ಎಲುಬುಗಳಂತಾಗಿದ್ದೀರಿ. ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮಲ್ಲಿ ದೇವರ ಒಳ್ಳೆತನವನ್ನ ನಾವು ಬೆಳೆಸಿಕೊಳ್ಳಬೇಕು. 2024 ವರ್ಷಗಳು ಗತಿಸಿ ಹೋಯಿತು ಯೇಸು ಈ ಲೋಕಕ್ಕೆ ಬಂದು ಹೋಗಿ. ಆದರೆ ಇವತ್ತಿಗೂ ಸಹ ಮಿಲಿಯನ್ ಗಟ್ಟಲೆ ಜನರು ಯೇಸುವನ್ನ ಪ್ರೀತಿಸುವವರಿದ್ದಾರೆ, ಯೇಸುವನ್ನ ಹಿಂಬಾಲಿಸುವವರಿದ್ದಾರೆ, ಯೇಸುವನ್ನ ಆರಾಧಿಸುವವರಿದ್ದಾರೆ. ಕಾರಣ ಇಷ್ಟೇ, ಯೇಸುವಿನ ಪ್ರೀತಿ. ಹಲ್ಲೆಲೂಯಾ. ಆತನ ತೋರಿಸಿದಂತ ಪ್ರೀತಿ, ಆತನ ದಯೆ, ಆತನ ತ್ಯಾಗ, ಆತನ ಕ್ಷಮಾಪಣೆ, ಇವತ್ತಿಗೂ ಜನರು ಆತನನ್ನ ಇಷ್ಟಪಟ್ಟು ಹಲ್ಲೆಲೂಯಾ ಲೋಕ ರಕ್ಷಕನು ಎಂಬುದಾಗಿ ಆತನ ಮೇಲೆ ವಿಶ್ವಾಸವಿಟ್ಟು ಯೇಸುವನ್ನ ಹಿಂಬಾಲಿಸ್ತಾ ಇದ್ದಾರೆ. ಕಾರಣ ಏನಂದ್ರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಅವರು ಮಾಡಿದಂತ ಒಳ್ಳೆತನಗಳು ಈಗಲೂ ಸಹ ಏನಾಗ್ತಾ ಇದ್ದೇವೆ ಅಂದ್ರೆ ಮಾತನಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಒಳ್ಳೆ ಫಲವನ್ನ ಕೊಡುವಂತ ಮರವಾಗಿರಬೇಕೆ ಹೊರತಾಗಿ ಕೆಟ್ಟ ಹುಳುಕು ಫಲವನ್ನ ಕೊಡುವಂತ ಮರ ನಾವು ಆಗಿರಬಾರ್ದು. ಒಳ್ಳೆ ಮರ ಅಂದ್ರೆ ಎಲ್ಲರಿಗೂ ಇಷ್ಟ ನೋಡ್ರಿ. ಒಳ್ಳೆ ಫಲ ಕೊಡುವಂತ ಮರ ಅಂದ್ರೆ ಎಲ್ಲರಿಗೂ ಇಷ್ಟ. ಅದನ್ನ ಆ ಮರವನ್ನ ಬಹಳ ಪ್ರೀತಿ ಮಾಡ್ತಾರ. ಅನೇಕ ಹಕ್ಕಿ ಪಕ್ಷಿಗಳು ಸಹ ಮರವನ್ನ ಪ್ರೀತಿ ಮಾಡ್ತವೆ. ಯಾಕೆಂದ್ರೆ ಅದರ ಫಲಗಳು ಒಳ್ಳೆದಾಗಿರುವುದರಿಂದ ಆ ಫಲಗಳ ಆ ರುಚಿಯನ್ನ ಸವಿದಂತ ಪ್ರತಿಯೊಬ್ಬರು ಆ ಮರವನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅಂತ ಒಂದು ಮರ, ಆ ಒಂದು ಎಲ್ಲಾದ್ರೂ ಒಬ್ಬ ರೈತನ ತೋಟದಲ್ಲಿ ಅದು ಇರುವುದಾದರೆ ಅದನ್ನ ಆತನು ಸಹ ಕಡಿದು ಹಾಕದೆ ಅದನ್ನ ಏನ್ ಮಾಡ್ತಾನೆ? ಪ್ರೀತಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನ ಸಂರಕ್ಷಿಸುವಂತವನಾಗಿದ್ದಾನೆ. ಹಾಗಾದ್ರೆ ಇವತ್ತು ನಮ್ಮಲ್ಲಿ ಯಾವ ಫಲಗಳನ್ನ ನಾವು ಬಿಡಬೇಕ್ರಿ? ಒಳ್ಳೆಯ ಫಲಗಳು. ಒಳ್ಳೆ ಫಲಗಳು ಅಂದ್ರೆ ಏನ್ರಿ? ಒಳ್ಳೆ ಗುಣಗಳು. ಆ ಒಳ್ಳೆ ಗುಣಗಳು ಯಾವ್ಯಾವು? ಯಾರಾದ್ರೂ ಹೇಳ್ಬೋದಾ? ಹಲ್ಲೆಲೂಯಾ. ಒಳ್ಳೆದ್ದು ಅಂತಂದ್ರ ನಮ್ಮ ಗಿಡದಲ್ಲಿ ಎಂತ ಕಾಯಿ ಆಗ್ಬೇಕ್ರಿ? ಒಳ್ಳೆ ಫಲ. ಹಲ್ಲೆಲೂಯಾ. ಪ್ರೀತಿ ಅಂತ. ಹಲ್ಲೆಲೂಯಾ. ಪ್ರೀತಿ ಒಂದು ಒಳ್ಳೆ ಗುಣವಾಗಿದೆ. ಸಮಾಧಾನವಾಗಿರುವಂತದ್ದು ಒಂದು ಒಳ್ಳೆ ಗುಣವಾಗಿದೆ. ಕ್ಷಮಿಸುವಂತದ್ದು ಒಂದು ಒಳ್ಳೆ ಗುಣವಾಗಿದೆ. ಬೇರೆಯವರಿಗೆ ಉಪಕಾರ ಮಾಡುವಂತದ್ದು ಒಂದು ಒಳ್ಳೆ ಗುಣವಾಗಿದೆ. ದಯ ತೋರಿಸುವಂತದ್ದು ಒಂದು ಒಳ್ಳೆ ಗುಣವಾಗಿದೆ. ಹಲ್ಲೆಲೂಯಾ. ಒಳ್ಳೆದ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಇನ್ನೂ ಸಾಕಷ್ಟು ಅಂಶಗಳಿದಾವೆ. ಹಾಗಾದ್ರೆ ನಾನು ಒಂದು ಗಿಡವಾಗಿದ್ದೇನೆ, ದೇವರು ನನ್ನನ್ನು ಒಂದು ಮರವಾಗಿ ನೋಡುವಾಗ, ಒಂದು ಮರಕ್ಕೆ ದೇವರು ನನ್ನನ್ನು ಹೋಲಿಸಿದ್ದಾರೆ ಅಂದ್ರೆ ನನ್ನ ಒಳಗಡೆ ಕಾಯಿಗಳು ಎಂತವು, ನಾನು ಎಂತ ಕಾಯಿಗಳನ್ನು ಬಿಡಬೇಕು, ಎಂತ ಫಲಗಳನ್ನ ನಾನು ಕೊಡಬೇಕು. ಹಲ್ಲೆಲೂಯಾ. ಗಲಾತ್ಯದವರಿಗೆ ಪತ್ರಿಕೆಯಲ್ಲಿ ನೋಡುತ್ತೇವೆ, ಪ್ರೀತಿ, ಸಮಾಧಾನ, ಸಂತೋಷ, ದೀರ್ಘ ಶಾಂತಿ, ಕ್ಷಮೆ, ದಮೆ, ನಂಬಿಕೆ, ಉಪಕಾರ, ಸಾಧುತ್ವ, ಅನೇಕ ಅಲ್ಲಿ ಫಲಗಳ ಬಗ್ಗೆ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಹಾಗಾದ್ರೆ ಕೆಟ್ಟ ಫಲಗಳು ಅಂದ್ರೆ, ಹುಳುಕು ಫಲಗಳಂದ್ರೆ ಯಾವುದನ್ನ ಈ ಲೋಕದಲ್ಲಿ ನಾವು ಯಾವುದನ್ನ ನೋಡ್ಬೋದ್ರಿ? ಸುಳ್ಳು ಮಾತಾಡುವುದೊಂದು ಹುಳುಕು ಫಲ, ಹೊಟ್ಟೆ ಕಿಚ್ಚು ಕೊಡುವುದೊಂದು ಹುಳುಕು ಫಲ, ಜಗಳ ಮಾಡುವುದು ಒಂದು ಹುಳುಕು ಫಲ, ಎಣ್ಣೆ ಹೊಡೆಯುವುದು, ಹಲ್ಲೆಲೂಯಾ, ಎಣ್ಣೆ ಹೊಡೆಯುವುದು ಒಂದು ಹುಳುಕು ಫಲ, ಪರ ಸ್ತ್ರೀಯರ ಮೇಲೆ ಕಣ್ಣು ಹಾಕುವುದೊಂದು ಹುಳುಕು ಫಲ, ಹಲ್ಲೆಲೂಯಾ, ಕಳ್ಳತನ ಮಾಡುವುದೊಂದು ಹುಳುಕು ಫಲ, ಬೇರೆಯವ್ರನ್ನ ದ್ವೇಷಿಸುವುದು ಹುಳುಕು ಫಲ, ಹಗೆತನ ಸಾಧಿಸುವುದು ಹುಳುಕು ಫಲ, ಹಲ್ಲೆಲೂಯಾ, ಹೊಚ್ಚೆ ಕಿಟ್ಟು ಮಾಡುವುದು ಹುಳುಕು ಫಲ,
ಉಳಕ ಕಾಯಿಯನ್ನ ಕೈಯಾಗಿ ಹಿಡ್ಯಾಕ ಇಷ್ಟಪಡಂಗಿಲ್ಲ ಯಾರು. ಹಾಗಾದ್ರೆ ನನ್ನ ಫಲಗಳು ಒಳ್ಳೇದಾಗಿಲ್ಲ ಅಂದ್ರೆ, ನನ್ನ ಒಳಗಡೆ ಇರುವಂತಹ ಸ್ವಭಾವ ಗುಣಗಳು ಒಳ್ಳೇದಾಗಿಲ್ಲ ಅಂದ್ರೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾರೆ? ನನ್ನನ್ನು ಯಾರು ನೆನೆಸ್ತಾರೆ? ಹಲ್ಲೆಲೂಯಾ. ನಾನು ಯಾರಿಗೆ ಪ್ರಯೋಜನವಾಗಿರ್ತೇನೆ? ನನ್ನ ಒಳಗಡೆ ಕೆಟ್ಟದನ್ನ ಇಟ್ಟುಕೊಂಡು ಎಲ್ಲರೂ ನನ್ನನ್ನು ಪ್ರೀತಿ ಮಾಡಲಿ, ಎಲ್ಲರೂ ನನಗೆ ಸಹಾಯ ಮಾಡಲಿ ಅಂದ್ರೆ ಯಾರು ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ಇಷ್ಟಪಡುವಂಥದ್ದು ಯಾರನ್ನಂತಂದ್ರೆ ಒಳ್ಳೆ ವ್ಯಕ್ತಿಗಳನ್ನ. ಹಲ್ಲೆಲೂಯಾ. ಒಳ್ಳೆ ಸ್ವಭಾವ ಹೊಂದಿದವರನ್ನ, ಒಳ್ಳೆ ಗುಣಗಳನ್ನು ಹೊಂದಿದವರನ್ನ ಈ ಲೋಕದ ಜನರು ಪ್ರೀತಿಸುವಂತವರಾಗಿದ್ದಾರೆ. ದೇವರು ಸಹ ಅವರನ್ನೇ ಪ್ರೀತಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಒಂದು ವೇಳೆ ಒಳ್ಳೆಯವರನ್ನ ಈ ಲೋಕವು ಗುರುತಿಸದೆ ಹೋಗಬಹುದು, ಒಂದು ವೇಳೆ ಒಳ್ಳೆಯವರಿಗೆ ಈ ಲೋಕದಲ್ಲಿ ಪ್ರತಿಫಲ ಸಿಗದೇ ಇರಬಹುದು, ಆದರೆ ದೇವರವರನ್ನ ಗುರುತಿಸಿ ಅವರಿಗೆ ಪ್ರತಿಫಲವನ್ನ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಳ್ಳೆಯವರಿಗೆ ಈ ಭೂಮಿ ಮೇಲೆ ಇವತ್ತಿಗೂ ಬೆಲೆ ಇದೆ. ಇವತ್ತು ಯಾಕೆ ಜನ ನಮ್ಮನ್ನು ಇಷ್ಟಪಡುವುದಿಲ್ಲ ಅಂದ್ರೆ ಅದು ನಮ್ಮ ಸ್ವಭಾವಗಳ ಪ್ರೇರೆ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾರ, ಅಯ್ಯೋ ಅವ್ರು ಬಂದ್ರೆ ನಾನು ಬರುವುದಿಲ್ರಿ. ಮೊನ್ನೆ ಒಬ್ಬರು ಯಾರೋ ಹಿಂಗ ಒಂದು ಉದಾಹರಣೆ ಹೇಳಿದ್ರು. ಒಬ್ಬ ವ್ಯಕ್ತಿ ಇದಾನ್ರಿ, ಅವ್ನು ಚರ್ಚಿಗೆ ಬಂದ್ರೆ ಸಾಕು ಎಲ್ಲ ಜನರು ಏನ್ ಮಾಡ್ತಾರ, ಹಿಂಜರಿದು ಬಿಡ್ತಾರೆ, ಯಾರು ಬರಂಗಿಲ್ಲ. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಅದಕ್ಕೆ ಯೇಸು ಹೇಳಿದ್ದಾರೆ ಏನಂದ್ರೆ, ನೀವು ಬರೇ ಜಸ್ಟ್ ಒಳ್ಳೆಯವರಾಗಿ ನನಗೆ ಸಾಕ್ಷಿಯಾಗಿದ್ರೆ ಸಾಕು. ನಿಮ್ಮ ಒಳ್ಳೆತನ ನೋಡಿ ಅನೇಕ ಜನರು ಏನ್ ಮಾಡ್ತಾರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಏನ್ ಮಾಡ್ತಾರೆ, ಕೊಂಡಾಡ್ತಾರೆ ಎಂಬುದಾಗಿ ಹೇಳಿದರು. ಒಳ್ಳೆತನ ಅನೇಕರನ್ನ ಅಟ್ರಾಕ್ಷನ್ ಮಾಡುವಂತದ್ದಾಗಿದೆ, ಆಕರ್ಷಿಸುವಂತದ್ದಾಗಿದೆ. ಹಲ್ಲೆಲೂಯಾ. ನೋಡ್ರಿ, ಒಳ್ಳೆ ಹಣ್ಣಿರುವಂತ ಒಂದು ಮರಕ್ಕೆ ಯಾವ ಪಕ್ಷಿಗಳನ್ನ ನೀವು ಕರಿಬೇಕಾಗಿಲ್ಲ. ಒಳ್ಳೆ ಹಣ್ಣಿರುವಂತ ವ್ಯಕ್ತಿಯ ನೋಡ್ರಿ, ಆ ಮರವನ್ನ ಹುಡುಕಿಕೊಂಡು ಪಕ್ಷಿಗಳು ಬರ್ತವೆ, ವ್ಯಕ್ತಿಗಳು ಬರ್ತಾರೆ. ಹಲ್ಲೆಲೂಯಾ. ಅದೇ ಒಂದು ವೇಳೆ ಬಾರಿಕಾಯಿ ಕಹಿ ಆಗಿತ್ತು, ಹುಳಿ ಆಗಿತ್ತು ಅಂದ್ರೆ ರೀ, ಮಾವಿನಕಾಯಿ ಒಂದು ವೇಳೆ ಹುಳಿ ಆಗಿತ್ತು, ಕಹಿ ಆಗಿತ್ತು ಅಂದ್ರ ಯಾರಾದ್ರು ಅದನ್ನ ಇಷ್ಟಪಡ್ತಾರ? ಇಲ್ಲ. ಹಲ್ಲೆಲೂಯಾ. ಆದ್ರೆ ಅದೇ ಸಿಹಿ ಆಗಿತ್ತಂದ್ರೆ ಇನ್ನೊಂದು ಕೊಡು, ಇನ್ನೊಂದು ಕೊಡು, ಇನ್ನೊಂದು ಕೊಡು ಬೇಡ್ತಾರಿಲ್ರಿ. ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಒಳ್ಳೆತನದಿಂದ, ನಮ್ಮ ಒಳ್ಳೆ ಸ್ವಭಾವಗಳಿಂದ, ಹಲ್ಲೆಲೂಯಾ, ಒಳ್ಳೆ ಗುಣಗಳಿಂದ ನಾವು ದೇವರನ್ನು ಸಹ ಮೆಚ್ಚಿಸುವಂತವರಾಗಿದ್ದೇವೆ. ಹಾಗಾದ್ರೆ ಈ ಲೋಕದಲ್ಲಿ ದೇವರ ರಾಜ್ಯಕ್ಕಾಗಿ ಅನೇಕ ವ್ಯಕ್ತಿಗಳನ್ನ ದೇವರ ಬಳಿಗೆ ನಾವು ತರುವಂತವರಾಗಿದ್ದೇವೆ. ಒಂದು ವಚನ ಓದ್ರಿ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 7-8 ವಚನವನ್ನ ಯಾರಾದ್ರೂ ಒಬ್ಬರು ಓದ್ರಿ. ಆದರೆ ಅವನು ಪರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಹಲ್ಲೆಲೂಯಾ. ಯಾವ ಫಲಗಳಿಂದ? ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಎಂಬುದಾಗಿ ತೋರಿಸಿಕೊಡುವಂಥದ್ದು ಯಾವುದು ಅಂತಂದ್ರೆ ನಮ್ಮ ಗುಣ ಸ್ವಭಾವಗಳು. ನಮ್ಮ ಸ್ವಭಾವ ನೋಡಿದರೆ ಸಾಕು, ಹೌದು ಇವನು ಮೊದಲನೇ ಮನುಷ್ಯ ಇಲ್ಲ, ಈಕೆ ಮೊದಲನೇ ಮನುಷ್ಯಳಿಲ್ಲ. ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ಜಗಳ ಮಾಡುವವರು ಇರ್ತಾರೆ, ಸುಳ್ಳು ಹೇಳುವವರು ಇರ್ತಾರೆ. ಹಲ್ಲೆಲೂಯಾ. ಅನೇಕ ಪಾಪಗಳಲ್ಲಿ ಭಾಗಿಯಾಗುವಂತವ್ರು ಇರ್ತಾರೆ. ಆದರೆ ರಕ್ಷಣೆ ಹೊಂದಿದ ಮೇಲೆ ಅವೆಲ್ಲ ಸ್ವಭಾವಗಳನ್ನ ಬದಲಾಯಿಸಿ ಅವರು ಒಳ್ಳೆಯದಾಗುವುದಾದ್ರೆ, ಹಲ್ಲೆಲೂಯಾ, ಜನ ಹೇಳ್ತಾರೆ ಅವರನ್ನು ನೋಡಿ, ಹೌದು ಇವರಲ್ಲಿ ಏನೋ ಒಂದು ಬದಲಾವಣೆ ಬಂದಿದೆ, ಇವರು ಚರ್ಚಿಗೆ ಹೋಗ್ತಾ ಇರುವುದರಿಂದ, ಸಭೆಗೆ ಹೋಗ್ತಾ ಇರುವುದರಿಂದ ಇವರು ಬಹಳ ಬದಲಾಗಿದ್ದಾರೆ, ಇವರು ಮೊದಲಿನ ವ್ಯಕ್ತಿ ಇಲ್ಲ, ಈ ಅಮ್ಮ ಮೊದಲಿನ ಹಾಗೆ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾನೆ ಏನಂದ್ರೆ, ಮುಂದೆ ಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ಹಲ್ಲೆಲೂಯಾ, ಮುಂದೆ ಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು
ತಕ್ಕ ಫಲಗಳಿಂದ ತೋರಿಸ್ರಿ. ಫಲಗಳು ತಕ್ಕ ಫಲಗಳಂದ್ರೆ ಒಳ್ಳೆ ಗುಣಗಳಿಂದ ತೋರಿಸ್ರಿ. ಹಲ್ಲೆಲೂಯಾ. ಇವತ್ತು ನಾನು ದೇವರನ್ನ ನಂಬಿದ್ದೇನೆ, ಎಲ್ಲ ಕೆಟ್ಟತನವನ್ನ ಬಿಟ್ಟಿದ್ದೇನೆ, ಪಾಪವನ್ನ ಬಿಟ್ಟಿದ್ದೇನೆ. ಹಲ್ಲೆಲೂಯಾ. ಎಲ್ಲವನ್ನ ಬಿಟ್ಟು ಇವತ್ತು ನಾನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿದ್ದೇನೆ, ಒಳ್ಳೆ ವ್ಯಕ್ತಿಯಾಗಿದ್ದೇನೆ. ಹಲ್ಲೆಲೂಯಾ. ನನ್ನ ಸ್ವಭಾವಗಳನ್ನ ಬದಲಾಯಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಹೇಳುವವರು ನಾವು ಆಗಿರಬೇಕು ಪ್ರಿಯರೇ. ಜನರು ನಮ್ಮನ್ನು ನೋಡಿ ಹೇಳುವವರಾಗಿರಬೇಕು. ಹಲ್ಲೆಲೂಯಾ. ಅದುವೇ ದೇವರಿಗೆ ಮಹಿಮೆ ತರುವಂತದ್ದಾಗಿದೆ. ಒಂದು ವೇಳೆ ನಾನು ರಕ್ಷಣೆ ಹೊಂದಿ ನನ್ನಲ್ಲಿರುವಂತ ಕೆಟ್ಟತನವನ್ನ ನಾನು ಬಿಡ್ಲಿಲ್ಲ ಅಂದ್ರೆ, ಹಲ್ಲೆಲೂಯಾ, ಹುಳುಕು ಮರವನ್ನ ಏನ್ ಮಾಡ್ತಾರತ್ರಿ? ಕಡೆದು ಅದನ್ನ ಏನ್ ಮಾಡ್ತಾರತ್ತ? ಬರೇ ಕಡಿದ ಅಷ್ಟೇ ಹಾಕುವುದಿಲ್ಲ, ಕಡೆದು ಅದನ್ನ ಎಲ್ಲಿ ಹಾಕ್ತಾರತ್ರಿ? ಬೆಂಕಿಗೆ ಹಾಕ್ತಾರತ್ತ. ಬೆಂಕಿ ಯಾವುದಕ್ಕೆ ಹೋಲಿಕೆ ಆಗಿದೆ? ನರಕಕ್ಕೆ ಹೋಲಿಕೆ ಆಗಿದೆ. ಹಲ್ಲೆಲೂಯಾ. ನನ್ನನ್ನ ನಾನು ಬದಲಾಯಿಸಿಕೊಳ್ಳಲಿಲ್ಲ ಅಂದ್ರೆ, ನನ್ನ ಸ್ವಭಾವಗಳನ್ನ ಬದಲಾಯಿಸಿಕೊಳ್ಳಲಿಲ್ಲ ಅಂದ್ರೆ, ನಾನು ದೇವರಿಗೆ ತಕ್ಕ ಹಾಗೆ ಒಳ್ಳೆ ವ್ಯಕ್ತಿ ಆಗಿ ಮಾರ್ಪಡಲಿಲ್ಲ ಅಂದ್ರೆ, ಹಲ್ಲೆಲೂಯಾ, ಹೆಸರಿಗೆ ಮಾತ್ರ ನಾನು ದೇವರನ್ನ ನಂಬಿದವನಾಗಿರುವುದಾದ್ರೆ ಮುಂದೆ ಒಂದು ದಿನ ಮತ್ತೆ ನರಕ ತಪ್ಪಿದಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ರೀತಿಯಲ್ಲಿ ಅವರವರ ಗುಣಗಳ ಮೇಲೆ ದೇವರು ಏನ್ ಮಾಡ್ತಾನೆ? ಸ್ವಭಾವಗಳ ಮೇಲೆ ಬೇರೆ ಬೇರೆ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಾನು ಯೇಸುವನ್ನ ನಂಬಿದ್ದೇನೆ, ಆತನ ರಕ್ಷಣೆ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ. ಹಾಗಾದ್ರೆ ನನ್ನ ಸ್ವಭಾವಗಳನ್ನ ಏನ್ ಮಾಡ್ಬೇಕು? ಬದಲಾಯಿಸಿಕೊಳ್ಳಬೇಕು. ಲೋಕದ ಜನರಿಗೋಸ್ಕರವಾಗಿ ನಾನು ಬದಲಾಯಿಸಿಕೊಳ್ಳದೆ ಹೋದರೂ ದೇವರಿಗೋಸ್ಕರವಾದರೂ ನಾನು ನನ್ನನ್ನ ಏನ್ ಮಾಡ್ಬೇಕು? ಬದಲಾಯಿಸಿಕೊಳ್ಳಬೇಕು. ನಾನು ಬದಲಾಯಿಸಿಕೊಳ್ಳದಿದ್ದರೆ ನನಗೆ ಆಶೀರ್ವಾದ ಇಲ್ಲ. ನಾನು ಬದಲಾಯಿಸಿಕೊಂಡು ಕ್ರಿಸ್ತನಲ್ಲಿ ಒಬ್ಬ ಹೊಸ ಮನುಷ್ಯನಾಗುವುದಾದ್ರೆ, ಹಲ್ಲೆಲೂಯಾ, ನನಗೆ ಆಶೀರ್ವಾದಗಳು. ನಾನು ಹಳೆ ಮನುಷ್ಯನಾಗಿ ಉಳಿಬಾರದು. ನಾನು ಯಾವ ಮನುಷ್ಯನಾಗಬೇಕು? ಹೊಸ ಮನುಷ್ಯನಾಗಬೇಕು. ಬರೇ ದೀಕ್ಷಾ ಸ್ನಾನ ಅಷ್ಟ ನೀರಲ್ಲಿ ಮುಳುಗಿ ಇನ್ನು ಮೇಲೆ ನಾನು ಹೊಸದಾಗಿ ಆಜ್ಞೆ ಕೇಳಿ ಅಲ್ಲ. ಹಲ್ಲೆಲೂಯಾ. ದೀಕ್ಷಾ ಸ್ನಾನ ತಗೊಂಡ್ರೆ ಮತ್ತೆ ಅದೇ ರಾಗ ಅದೇ ಹಾಡ ಆಗ್ಬಾರ್ದು. ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು ಎದಕ್ಕಾಗಿ? ಇವತ್ತಿನಿಂದ ನಾನು ಇನ್ನು ಮೇಲೆ ಏನಲ್ಲ, ಹಳೆ ಮನುಷ್ಯ ಅಲ್ಲ. ಹಲ್ಲೆಲೂಯಾ. ನಾನು ಪಾಪದ ಪಾಲಿಗೆ ಇವತ್ತು ಹೋಗ್ತಾ ಇದ್ದೇನೆ, ನೀತಿಯ ಪಾಲಿಗೆ ನಾನು ಏನ್ ಮಾಡ್ತಾ ಇದ್ದೇನೆ? ಹೊಸ ಮನುಷ್ಯನಾಗಿ ಹುಟ್ಟುತ್ತಾ ಇದ್ದೇನೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ಏನಂದ್ರೆ, ನಮ್ಮ ಒಳಗಡೆ ಒಳ್ಳೆ ಫಲಗಳು, ಒಳ್ಳೆ ಗುಣಗಳು ಬರಲಿ ಎಂಬುದಾಗಿ. ಹಲ್ಲೆಲೂಯಾ. ಆ ಒಳ್ಳೆ ಸ್ವಭಾವವನ್ನ ನಾವೇನ್ ಮಾಡೋಣ? ಒಳ್ಳೆ ಗುಣಗಳನ್ನ ನಾವೇನ್ ಮಾಡೋಣ? ಅಳವಡಿಸಿಕೊಳ್ಳೋಣ. ಈ ಮರ, ಯೇಸು ಕ್ರಿಸ್ತನ ನೆಟ್ಟಂತ ಈ ಮರ, ಹಲ್ಲೆಲೂಯಾ, ಒಳ್ಳೆ ಫಲಗಳನ್ನ ಕೊಡಬೇಕು. ಪ್ರೀತಿ, ಸಮಾಧಾನ, ಸಂತೋಷ, ದೀರ್ಘ ಶಾಂತಿ, ಕ್ಷಮೆ, ದಮೆ. ಹಲ್ಲೆಲೂಯಾ. ನನ್ನನ್ನು ನೋಡುವಾಗ ಜನರಿಗೆ ನಾನು ಒಳ್ಳೆ ಫಲಗಳನ್ನ, ಒಳ್ಳೆ ಗುಣಗಳನ್ನ ತೋರಿಸುವವನಾಗಿರ್ಬೇಕು. ನನ್ನನ್ನು ನೋಡುವಾಗ ಹೌದು, ಇವರು ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ದಾರೆ, ಈ ಅಮ್ಮ ಒಬ್ಬ ಒಳ್ಳೆ ಅಮ್ಮ ಆಗಿದ್ದಾರೆ, ಹಲ್ಲೆಲೂಯಾ, ಇವರಲ್ಲಿ ಅನೇಕ ಬದಲಾವಣೆಗಳು ಬಂದಿದ್ದಾವೆ, ಇವರು ಒಳ್ಳೆಯವರಾಗಿ ಮಾರ್ಪಟ್ಟಿದ್ದಾರೆ ಅಂತೇಳಿ ಜನ ನಮ್ಮನ್ನು ನೋಡುವಾಗ ಏನ್ ಮಾಡ್ಬೇಕು? ತಿಳಿದುಕೊಳ್ಳಬೇಕು. ಎಲ್ಲರ ಕಣ್ಣು ಮುಚ್ಚರಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ. ಒಂದು ನಿಮಿಷ ಎಲ್ಲರ ಕಣ್ಣುಗಳನ್ನು ಮುಚ್ಚಿ, ದೇವಾ ನಿನಗೆ ಸ್ತೋತ್ರವಾಗಲಿ. ಇವತ್ತು ವಾಕ್ಯಗಳ ಮೂಲಕವಾಗಿ ನಮ್ಮ ಜೊತೆಲಿ ಮಾತನಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ರಾಜ ದೇವರೇ, ಒಳ್ಳೆ ಮರವು ಕರ್ತನೆ ಒಳ್ಳೆ ಫಲವನ್ನೇ ಕೊಡುವಂತದಾಗಿದೆ, ಆದ್ರೆ ಕೆಟ್ಟ ಮರವು ಹುಳುಕು ಫಲವನ್ನ ಕೊಡುವಂತದಾಗಿದೆ. ಅಪ್ಪ, ನಾನು ಹುಳುಕು ಫಲವನ್ನ ಕೊಡುವಂತ ಮರನಾಗಿರ್ಬೋದು, ನಾನು ಒಳ್ಳೆ ಫಲಗಳನ್ನ ಕೊಡುವಂತ ಮರವಾಗಿರ್ಬೇಕು. ನೀನು ಬಯಸುವಂತ ಒಂದು ಒಳ್ಳೆ ಫಲವನ್ನೇ ಕೊಡುವಂತ ಮರವಾಗಿರ್ಬೇಕು ಕರ್ತನೆ. ಒಳ್ಳೆ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸು. ನನ್ನ ಒಳಗಡೆ ಇರುವಂತ ಎಲ್ಲಾ ಕೆಟ್ಟ ಸ್ವಭಾವಗಳನ್ನ, ಕೆಟ್ಟ ಗುಣಗಳನ್ನ ತೆಗೆದು ದೇವರೇ, ಒಳ್ಳೆ ಗುಣಗಳಿಂದ ಅಪ್ಪ ನನ್ನನ್ನು ತುಂಬಿಸು ಕರ್ತನೆ. ನಾನು ನಿನ್ನ ಹಾಗೆ ಈ ಲೋಕದಲ್ಲಿ ಜೀವಿಸಬೇಕು ಅಪ್ಪ. ನೀನು ನಡೆದು ಹೋದಂತ ಮಾರ್ಗದಲ್ಲಿ ನಾನು ನಡಿಬೇಕು ದೇವರೇ. ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಯಾರ್ಯಾರು ಈ ವಾಕ್ಯವನ್ನು ಇವತ್ತು ಕೇಳಿದಾರೋ ಕರ್ತನೆ, ಅವರೆಲ್ಲರ ಜೀವಿತವು ಆಶೀರ್ವದಿಸಲ್ಪಡಲಿ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಅವರಲ್ಲಿರುವಂತ ಎಲ್ಲ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ಒಳ್ಳೆ ಸ್ವಭಾವಗಳನ್ನು ಅವರು ಧರಿಸಿಕೊಂಡವರಾಗಿ, ನಿಮ್ಮ ಎರಡನೇ ಬರೋಣದವರೆಗೂ ಕರ್ತನೆ ನಿನ್ನ ಸಾಕ್ಷಿಗಳಾಗಿ ಅವರು ಜೀವಿಸುವುದಕ್ಕೆ ನೀವು ಸಹಾಯ ಮಾಡ್ರಿ, ಆಶೀರ್ವಾದ ಮಾಡ್ರಿ. ಎಲ್ಲ ಮಹಿಮೆ ಘನತೆ ನಿಮಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಸ್ವರ್ಗೀಯ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ.
ಕೇಳಿದಂಥ ನಿಮ್ಮನ್ನು ಸಹ ಆಶೀರ್ವಾದ ಮಾಡಲಿ. ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿರಿ ಮತ್ತು ಅನೇಕ ನಿಮ್ಮ ಸ್ನೇಹಿತರಿಗೆ ಅದನ್ನು ಶೇರ್ ಮಾಡಿರಿ. ಹೆಚ್ಚಿನ ಮುಂದಿನ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಆಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.